ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಸಭೆಗೆ ವೇದಿಕೆ ರೆಡಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಈ ಸಭೆಯಲ್ಲಿ ಏನಾಗುತ್ತೆ ಅನ್ನೋದರ ಮೇಲೆ ಮಿಡಲ್ ಈಸ್ಟ್ನ ವಾರ್ನ ಭವಿಷ್ಯ ನಿಂತಿದೆ. ನೋಡಿ, ಇಸ್ಲಾಮಾಬಾದ್ಗೆ ಈಗಾಗಲೇ ಇರಾನ್ ಮತ್ತು ಅಮೆರಿಕ ನಿಯೋಗ ಬಂದಿಳಿದಾಗಿದೆ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಅವರು ಕೂಡ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿಯೇ ಇರಾನ್ ನಿಯೋಗ ಬಂದಿದೆ. ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ತಂಡ ಕೂಡ ಈಗಾಗಲೇ ಆಗಮಿಸಿರುವಂಥದ್ದು. ಅಮೆರಿಕ ಪರವಾಗಿ ಉಪಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರಮಾಪ್ತ JD ವ್ಯಾನ್ಸ್ ಅವರು ನಿಯೋಗವನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ರೌಂಡ್ ಟೇಬಲ್ ಮೀಟಿಂಗ್ ಆಗುತ್ತೆ. ಮಧ್ಯ ಪಾಕಿಸ್ತಾನ, ಆ ಕಡೆ ಅಮೆರಿಕ, ಈ ಕಡೆ ಇರಾನ್. ಈಗಾಗಲೇ ಇರಾನ್ 10 ಕಂಡೀಷನ್ಸ್ಗಳನ್ನು ಮುಂದಿಟ್ಟಿದೆ. ಅಮೆರಿಕ ಒಂದಿಷ್ಟು ಕಂಡೀಷನ್ಸ್ಗಳನ್ನು ಮುಂದಿಟ್ಟಿದೆ. ಬಾರ್ಗೇನ್ ಸ್ಟಾರ್ಟ್ ಆಗುತ್ತೆ. ಇವತ್ತೊಂದೇ ದಿನಕ್ಕೆ ಸಭೆ ಮುಗಿದು ಬಿಡುತ್ತಾ ಅಂದರೆ ಖಂಡಿತವಾಗಿಯೂ ಕೂಡ ಇಲ್ಲ. ಈ ಸಭೆ ಮತ್ತಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುತ್ತೆ. ಬಟ್ ಶಾಂತಿಯನ್ನು ನೆಲೆಸುವಂತಹ ನಿಟ್ಟಿನಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಇವತ್ತೊಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ. ಬ್ಯಾಕ್ ಟು ಬ್ಯಾಕ್ ಅಮೆರಿಕ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮತ್ತೆ ಶಸ್ತ್ರಾಸ್ತ್ರಗಳನ್ನು ಲೋಡ್ ಮಾಡ್ತಾ ಇದ್ದೀವಿ, ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಕೆಲಸವನ್ನು ಮಾಡಬೇಡಿ ಅಂಥೇಳಿ ಇರಾನ್ಗೆ ಎಚ್ಚರಿಸುವಂತಹ ಕೆಲಸ. ಇವತ್ತು ಲೆಬನಾನ್ ವಿಚಾರದಲ್ಲಿ, ಇರಾನ್ನ 10 ಕಂಡೀಷನ್ನ ವಿಚಾರದಲ್ಲಿ ಒಂದು ಕ್ಲಾರಿಫಿಕೇಶನ್ ಸಿಗುವಂತಹ ಸಾಧ್ಯತೆ ಇದೆ ಮೊದಲ ಹಂತದ ಸಭೆಯಲ್ಲಿ. ಸೊ ಹಾಗಿದ್ದಾಗ ಉಭಯ ರಾಷ್ಟ್ರಗಳ ನಿಯೋಗ ಈಗಾಗಲೇ ಬಂದಿದೆ. ಈ ನಿಯೋಗದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನೋಡೋಣ. ಅಮೆರಿಕದ ನಿಯೋಗ ಮೊದಲನೇದಾಗಿ JD ವ್ಯಾನ್ಸ್ ಉಪಾಧ್ಯಕ್ಷರು. ಇನ್ನು ಇವರು ಈಗ ಆಗಮಿಸಿದ ಬಹುದೊಡ್ಡ ಪಾತ್ರವನ್ನು ಈಗ ವಹಿಸ್ತಾರೆ. ಆಮೇಲೆ ಟ್ರಂಪ್ ಏನು ಹೇಳಲಾರ್ದೇನೆ ಇವರೆಲ್ಲ ಡಿಸೈಡ್ ಮಾಡ್ತಾರೆ ಅನ್ನೋದು ಕಷ್ಟ ಆಗುತ್ತೆ. ಸ್ಟೀವ್ ವಿಟ್ಕಾಫ್ ವಿಶೇಷ ರಾಯಭಾರಿ, ಇನ್ನು ಜೆರೆಡ್ ಕುಶ್ನರ್ ಮಾಜಿ ಅಧ್ಯಕ್ಷರು ಸಲಹೆಗಾರ, ಆ ಕಡೆಗೆ ಬ್ರಾಡ್ ಕೂಪರ್ ಸೆಂಟ್ಕಾಮ್ ಕಮಾಂಡರ್. ಸೊ ಇವರೆಲ್ಲ ಬಂದು ಡಿಸೈಡ್ ಮಾಡುವಂಥದ್ದು ಈ ನಿಯೋಗ ಕೂತ್ಕೊಂಡ್ಬಿಟ್ಟು ಒಂದೇ ಸಲಕ್ಕೆ ಬಗೆಹರಿದು ಬಿಡುತ್ತೆ ಅನ್ನುವಂಥದ್ದಲ್ಲ. ಓಕೆ, ಇವರೆಲ್ಲ ಬಂದುಬಿಟ್ಟಿದ್ದಾರೆ, ಈಗ ಫೈನಲಿ ಮುಗಿದೋಗ್ಬಿಡುತ್ತೆ, ಇವ್ರ ಮಾತುಕತೆ ಆಗುತ್ತೆ, ಎರಡರಲ್ಲಿ ಒಂದು ಆಗಿಬಿಡುತ್ತೆ ಅಂತ ಹಂಗಾಗೋದಿಲ್ಲ. ಯಾವುದೇ ಯುದ್ಧ ವಿರಾಮಗಳಾದಂಥ ಸಂದರ್ಭದಲ್ಲಿ ಅವುಗಳ ಷರತ್ತುಗಳು ಬಂದಾಗ ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ಬಾರ್ಗೇನಿಂಗ್. ನೀವು ಅಂಗಡಿಗೆ ಹೋದಾಗ ಏನಾದರೂ ಖರೀದಿ ಮಾಡಬೇಕು ಅಂತಂದ್ರೆ ಬಾರ್ಗೇನಿಂಗ್ ನಡೆಯುತ್ತೆ ಅಲ್ಲ, ಆ ರೀತಿಯಾಗಿ ನನಗೆ ಈ ರೀತಿ ಆಗಬೇಕು, ನನಗೆ ಹಿಂಗಾಗಬೇಕು ಕೇಳ್ತಾ ಇರ್ತಾರೆ. ಅವುಗಳಿಗೆ ಒಪ್ಪಿಗೆಯನ್ನು ಕೊಡಬೇಕಲ್ಲ. ಒಪ್ಪಿಗೆ ಕೊಡುವಂಥದ್ದಿದ್ರೆ ಒಪ್ಪಿಗೆ ಕೊಡ್ಬೋದು, ಇಲ್ಲದೇ ಇದ್ದರೆ ಕಷ್ಟ ಆಗುತ್ತೆ. ಹಾಗಾಗಿ ಅಮೆರಿಕದ್ದು ಸ್ಟ್ಯಾಂಡ್ ಒಂದು ಕಡೆಗೆ, ಇರಾನದ್ದು ಒಂದು ಸ್ಟ್ಯಾಂಡ್ ಒಂದು ಕಡೆಗೆ. ಇರಾನಿನ ನಿಯೋಗದಲ್ಲಿ ಯಾರಿದ್ದಾರೆ? ಅಬ್ಬಾಸ್ ಅರಕ್ಚಿ ವಿದೇಶಾಂಗ ಸಚಿವ, ಮೊಹಮ್ಮದ್ ಬಗರ್ ಗಾಲಿಯಬಾಫ್ ಸಂಸತ್ತಿನ ಸ್ಪೀಕರು, ಈ ಕಡೆಗೆ ಮಜೀದ್ ತಖ್ತ್ ರಾವಂಚಿ ಉಪ ವಿದೇಶಾಂಗ ಸಚಿವರು, ಮೊಹಮ್ಮದ್ ಝೋಲ್ಖಾದರ್ ಭದ್ರತಾ ಮಂಡಳಿಯ ಕಾರ್ಯದರ್ಶಿ. ಸೊ ಇವರು ಕೂತ್ಕೊಂಡ್ಬಿಟ್ಟು ಇರಾನಿನ ಭವಿಷ್ಯವನ್ನು ನಿರ್ಧಾರ ಮಾಡಿಬಿಡ್ತಾರೆ. ಅಮೆರಿಕದಿಂದ ಬಂದಿರುವಂಥವ್ರು ಅಮೆರಿಕದ ಭವಿಷ್ಯವನ್ನು ನಿರ್ಧಾರ ಮಾಡಿಬಿಡ್ತಾರೆ. ಈ ಯುದ್ಧದ ಭವಿಷ್ಯವನ್ನು ನಿರ್ಧಾರ ಮಾಡಿಬಿಡ್ತಾರೆ ಅನ್ನೋದು ಸ್ವಲ್ಪ ಕಷ್ಟಕರ. ಕಾರಣ ಒಂದೇ ಸಭೆಯಲ್ಲಿ ಇತ್ಯರ್ಥ ಆಗೋದಾಗಿದ್ದರೆ ಇದು ಯಾವತ್ತೂ ಆಗ್ಬಿಡ್ತಾ ಇತ್ತು. ಹಂಗಾಗೋದಿಲ್ಲ. ಅಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಇವೆ. ಅವುಗಳ ಸ್ಟ್ಯಾಂಡ್ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಅದರ ಮಧ್ಯದಲ್ಲಿ ಇಸ್ರೇಲನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಅಲ್ಲ.